ಇದು ಒಂದು ಕಡೆ ಆದರೆ ಇನ್ನು ಸದನದಲ್ಲಿ ಅಬ್ಬರಿಸಿ ಬೊಬ್ಬಿರಿದಿದ್ದ ಸಚಿವ ರಾಜಣ್ಣ ನನ್ನ ಮೇಲೆ ಹನಿ ಟ್ರ್ಯಾಪ್ ಪ್ರಯತ್ನ ಆಯಿತು ಎಲ್ಲ ಆಯ್ತಲ್ಲಪ್ಪ. CID ಅವ್ರು ಇನ್ವೆಸ್ಟಿಗೇಷನ್ಗೆ ಬಂದರು, ಬಟ್ ವಾಟ್ ಆರ್ ಯು ಡೂಯಿಂಗ್? ಇನ್ನೂ ಅವ್ರ ಕೈಗೆ ಸಿಕ್ಕಿಲ್ವಂತಲ್ಲ, ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ರಾಜಣ್ಣ. ಹಾಗಾಗಿ ಈಗ CID ಅವರು ನೋಟಿಸ್ ಕೊಡೋದಕ್ಕೆ ಅದು ಸಾಧ್ಯತೆ, ಹೆಚ್ಚಿನ ಮಾಹಿತಿ ಮತ್ತು ಸಾಕ್ಷ್ಯ ಪಡೆಯೋದಕ್ಕೆ ವಿಚಾರಣೆ ಮಾಡೋ ಸಾಧ್ಯತೆ. ಇಲ್ಲಿ ತನಕ ಹನಿ ಟ್ರ್ಯಾಪ್ ಬಗ್ಗೆ ಸೂಕ್ತ ದಾಖಲೆಗಳು ಸಿಕ್ಕಿಲ್ಲ, CCTV ಫುಟೇಜ್ ಸಿಕ್ಕಿಲ್ಲ, ಏನೂ ಇಲ್ಲ. ಹಾಗಾಗಿ ಸಾಕ್ಷಿ ಮತ್ತು ಮಾಹಿತಿ ಸಂಗ್ರಹಕ್ಕೆ ಮುಂದಾಗಿದ್ದಾರೆ CID ಟೀಮ್. ಏನೋ ಹೇಳಿಬಿಟ್ಟೆ ಈಗ ಸಿಕ್ಕಾಕೊಂಡೆ ಅಂತ ಅನಿಸ್ತಾ ಇದೆಯೋ ಏನೋ ರಾಜಣ್ಣ, ಗೊತ್ತಿಲ್ಲ. ಅಥವಾ ಆ ಕ್ಷಣಕ್ಕೆ ಏನು ಅನ್ಬೇಕಾಗಿತ್ತು ಅಂದ್ಬಿಟ್ಟಿದ್ದೀನಿ ಅಂತ ಈಗ CID ಎನ್ಕ್ವೈರಿ ಆಗ್ತಾ ಇದೆ. ಬಟ್ ರಾಜಣ್ಣ ಅವ್ರನ್ನ ಬನ್ನಿ ಸರ್ ನಿಮ್ಮಿಂದ ಹೇಳಿಕೆ ಪಡಿಬೇಕು ಅಂತಂದರೆ ಅವ್ರು ಸಿಗ್ತಾ ಇಲ್ಲ. ಯುಗಾದಿ ಆದಮೇಲೆ ನೋಡೋಣ, ವರ್ಷದೊಡ್ಕಾದ್ಮೇಲೆ ನೋಡೋಣ ಅಂತಿದಾರಂತೆ. ಹಾಗಾಗಿ ನೋಟಿಸ್ ಕೊಟ್ಟು ವಿಚಾರಣೆ ಕರೀತಕ್ಕಂಥ ಸಾಧ್ಯತೆ ಇದೆ. ಈ ಪ್ರಕರಣದಲ್ಲಂತೂ CID ಟೀಮ್ಗೆ ನನ್ನ ಪ್ರಕಾರ ಒಂದು ಸಣ್ಣ ಎಳೆನೂ ಸಿಕ್ಕಿಲ್ಲ. ರಾಜಣ್ಣ ಅವರೇ ಹೇಳೋ ಪ್ರಕಾರ ನಂತರ ಯಾವ ಸಾಕ್ಷಿನೂ ಇಲ್ಲ ಅಂತಾರೆ. ಯಾವ ಸಾಕ್ಷಿನೂ ಇಲ್ಲ ಅಂತಂದಮೇಲೆ ಹೆಂಗೆ ಇದನ್ನು ಡೆವಲಪ್ ಮಾಡೋದಕ್ಕೆ ಸಾಧ್ಯ? ಇನ್ವೆಸ್ಟಿಗೇಷನನ್ನು ಡೆವಲಪ್ ಆಗೋದೇ ಬೇಕಾಗಿಲ್ಲ, ಸರ್ಕಾರಕ್ಕೂ ಬೇಕಾಗಿಲ್ಲ, ಇವ್ರಿಗೂ ಬೇಕಾಗಿಲ್ಲ, ಸಿಕ್ಕಾಕೊಳ್ತಾರಲ್ಲ. ನೀನು ಹತ್ತಂಗೆ ಮಾಡು, ನಾನು ಚೂಟ್ದಂಗೆ ಮಾಡ್ತೀನಿ ಅಂತ ನಾಟಕ ಆಡ್ತಾ ಇದ್ದಾರೆ ಅವರು. ಇವ್ರು ಚೂಟ್ದಂಗೆ ಮಾಡೋದು, ಅವ್ರು ಹತ್ತಂಗೆ ಮಾಡೋದು. ಒಂದು ಸ್ವಲ್ಪ ದಿನ ಇನ್ಯಾವುದಾದ್ರೂ ಒಂದು ಸುದ್ದಿ ಬರೋ ತನಕ ಆಮೇಲೆ ಮುಚ್ಚೋಗುತ್ತೆ. ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸು ಹೀಗೆ ಆಯಿತು ಹೆಚ್ಚು ಕಡಿಮೆ. ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸು ಯಾರು ಬುಡಕ್ಕೆ ಹೋಗ್ತಾ ಇತ್ತು ಅನ್ನೋದು ಎಲ್ರಿಗೂ ಗೊತ್ತು. ಹೌದು, ಹಾಗಾಗಿ ಮುಚ್ಚೋಯ್ತು ಅದು. ಈಗ ಇದು ಯಾರು ಬುಡಕ್ಕೆ ಹೋಗ್ತಾ ಇದೆ ಅಂತಕ್ಕಂಥದ್ದು ಒಂದು ಗೆಸ್ ಇದೆ ಎಲ್ಲರಿಗೂ, ಇದು ಮುಚ್ಚೋಗ್ಬಿಡುತ್ತೆ ಸುಮ್ಮನೆ. ಅಂದರೆ ನಾ ಹೇಳಿದ್ನಲ್ಲ, ಇವತ್ತು ಏಪ್ರಿಲ್ 1ನೇ ತಾರೀಕು ಮೂರ್ಖರ ದಿನ. ಎಲ್ಲ ಸೇರಿಕೊಂಡು ರಾಜ್ಯದ ಜನರನ್ನ ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ. ಅಷ್ಟೇ ಇವ್ರು ಮಾಡ್ತಾ ಇರೋದು, ಇನ್ನೇನೂ ಇಲ್ಲ. ಜನರೇ ಮೂರ್ಖರು, ಎಲ್ಲ ವಿಚಾರದಲ್ಲೂ ತಿಳ್ಕೊಳ್ಳಿ. ನಾನೇ ವಿಕ್ಟಿಮು ಅಂತ ಪೋಟ್ರೆ ಮಾಡ್ತಾ ಇದ್ರು, ನಾನೇ ಸಂತ್ರಸ್ತ ಈ ಪ್ರಕರಣದಲ್ಲಿ ಅಂತ. ನೀವಂತೂ ಸಂತ್ರಸ್ತ ಆಗಿರೋಕ್ಕೆ ಚಾನ್ಸ್ ಇಲ್ಲ ಅಂತ ನಾವು ಹೇಳಬೇಕಾಗಿ ಬರ್ತಾ ಇದೆ ಇಲ್ಲಿ ಅಷ್ಟೇ. ಹಾಗಾದರೆ ಏನೋ ಒಂದು ಆ ಟೈಮ್ಗೆ ಏನೋ ಒಂದು ಅದೇನೋ ಅಂತಾರಲ್ಲ, ಆ ಟೈಮ್ಗೆ ಅದೇನೋ ಆಗಬೇಕಾಗಿತ್ತು, ಅದು ಹೇಳಬೇಕಾಗಿತ್ತು, ಹೇಳಿದ್ರು ಅಂತ. ಒಟ್ಟಲ್ಲಿ ರಾಜಣ್ಣ ಅವ್ರಿಗಂತೂ ನಾನು ಯಾಕಾದರೂ ಸದನದಲ್ಲಿ ಹೇಳಿದ್ದು ಅಂತ ಅನಿಸಿರ್ಬೇಕು. ಒಂದು ಇಲ್ಲ, ಹೇಳಿದ ಮೇಲೆ ಇನ್ವೆಸ್ಟಿಗೇಷನ್ ಅವ್ರಿಗೆ ಆಗಬೇಕಾಗಿರಲಿಲ್ಲ, CIDಗೆ ಬಂದ್ಬಿಟ್ಟಿದೆ. ಹಾಗಾಗಿ ಅವ್ರಿಗೆ ಈ ಪ್ರಕರಣದಲ್ಲಿ ಯಾವ ಆಸಕ್ತಿನೂ ಇಲ್ಲ. ಹನಿ ಟ್ರ್ಯಾಪ್ ಅಂದರು, ಅದಾದಮೇಲೆ ಕೊಲೆಗೆ ಸುಪಾರಿ ಅಂದರು, ಎತ್ತೆತ್ಲಾಗೋ ತಿರುಗ್ಸಕ್ಕೆ ನೋಡಿದ್ದಾರೆ ಅಪ್ಪ ಮಗ ಸೇರಿಕೊಂಡು ಅಂತ ಅನ್ನಿಸ್ತಾ ಇದೆಯಪ್ಪ.